ಭೋವಿ ನಿಗಮದ ಅಧಿಕಾರಿ ಜೀವ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ನೆಪದಲ್ಲಿ ಅಧಿಕಾರಿಯಿಂದ ಕಿರುಕುಳವನ್ನ ಕೊಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಒಳ ಉಡುಪು ಬಿಚ್ಚಿಸಿದ್ರಂತೆ ಡಿವೈಎಸ್ಪಿ ಕನಕಲಕ್ಷ್ಮಿ. ಈ ಭೋವಿ ನಿಗಮದಲ್ಲಿ ಸಾಕಷ್ಟು ಕೋಟಿ ಅಕ್ರಮ ಆಗಿದೆ. ಈ ಜೀವ ಅನ್ನೋರ ಅಕೌಂಟಿಗೂ ಕೂಡ ಒಂದಷ್ಟು ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಜೀವ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಬಟ್ ಮೊನ್ನೆ ಜೀವ ಅವರು ವಿಚಾರಣೆಗೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಲಾಗಿದೆ. ಬಟ್ ಆಕೆ ವಾಪಸ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಆತ್ಮಹತ್ಯೆಗೆ ಶರಣಾಗೋಕ್ಕೂ ಮುನ್ನ ಒಂದಷ್ಟು 11 ಪುಟಗಳ ಡೆತ್ ನೋಟ್ ಅನ್ನ ಆಕೆ ಬರೆದಿಟ್ಟಿದ್ದಾಳೆ. ಅಲ್ಲಿ ಏನಾಯ್ತು, ನನಗೆ ಯಾವ ರೀತಿಯಾಗಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನ ಕೊಟ್ಟಿದ್ದಾರೆ, ಯಾವ ಅಧಿಕಾರಿಯಿಂದ ನನಗೆ ಅವಮಾನ ಆಗಿದೆ ಅಂತ ಹೇಳಿ ಆ ಹೆಸರನ್ನ ಕೂಡ ಆಕೆ ಮೆನ್ಷನ್ ಮಾಡಿದ್ದಾಳೆ. 13 ಪುಟಗಳ ಡೆತ್ ನೋಟ್ ಅನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಸೈನೈಡ್ ಇಟ್ಕೊಂಡಿದ್ಯಾ ಅಂತ ಹೇಳಿ ಅಧಿಕಾರಿ ಬಟ್ಟೆಯನ್ನ ಬಿಚ್ಚಿಸಿದ್ರಂತೆ. ಅಕ್ಕ ಅಪಮಾನದಿಂದಲೇ ಈಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಜೀವಾಳ ಸಹೋದರಿ ದೂರಿನ ಮೇಲೆ FIR ಅನ್ನ ಕೂಡ ದಾಖಲು ಮಾಡಲಾಗಿದೆ. ಜೀವ ಬರೆದಿಟ್ಟ ಡೆತ್ ನೋಟ್ FSLಗೂ ಕೂಡ ರವಾನೆ ಆಗಿದೆ. ಸುಮಾರು 13 ಪುಟಗಳ ಡೆತ್ ನೋಟ್ ಅನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಈ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ಇದ್ದಾರಲ್ಲ, ಅವರು ಪ್ರಶ್ನೆಗಳನ್ನ ಕೇಳಿದಾರೋ ಅಥವಾ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಆಕೆಗೆ ಟಾರ್ಚರ್ ಅನ್ನ ಕೊಟ್ಟಿದ್ದಾರಾ, ಸದ್ಯಕ್ಕೀಗ ತನಿಖೆಯಿಂದಷ್ಟೇ ಬಯಲಾಗಬೇಕು. ಬಟ್ ಇಲ್ಲಿ ಎಲ್ಲೋ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರೇ ಜೀವ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪರೋಕ್ಷವಾಗಿ ಕಾರಣರಾದ್ರ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಜೀವ ಅನ್ನುವಂತಹ ಯುವತಿ ತಮ್ಮ ಡೆತ್ ನೋಟ್ನಲ್ಲಿ ಈಕೆಯ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಧಿಕಾರಿ ಕನಕಲಕ್ಷ್ಮಿ ಇದ್ದಾರಲ್ಲ ಡಿವೈಎಸ್ಪಿ, ಅವರ ಹೆಸರನ್ನ ಕೂಡ ಆಕೆ ಉಲ್ಲೇಖ ಮಾಡಿದ್ದಾರೆ. ಯಾಕಂದ್ರೆ ನನ್ನನ್ನು ತೀರಾ ಅಮಾನವೀಯವಾಗಿ ನಡೆಸ್ಕೊಂಡಿದ್ದಾರೆ, ನಾನೇನಾದರೂ ಸೈನೈಡ್ ಇಟ್ಕೊಂಡಿದ್ದೀನ ಅಂತ ಹೇಳಿ ನನ್ನ ಬಟ್ಟೆಯನ್ನ ಬಿಚ್ಚಿಸಿದ್ರು, ಇದರಿಂದ ನಾನು ಸಾಕಷ್ಟು ಮುಜುಗರಕ್ಕೆ ಒಳಗಾಗಿದ್ದೆ, ನನಗೆ ಅವಮಾನ ಆಯಿತು ಅಂತ ಹೇಳಿ ಆಕೆ ಆ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾಳೆ. ಈಗ ಜೀವಾಳ ಸಹೋದರಿ ನನ್ನ ಸಹೋದರಿಯ ಸಾವಿಗೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರೇ ಕಾರಣ ಅಂತ ಹೇಳಿ ಈಗ ಪೊಲೀಸರಿಗೂ ಕೂಡ ದೂರನ್ನ ದಾಖಲಿಸಿದ್ದಾರೆ. ಸದ್ಯಕ್ಕೀಗ ಆ ಡೆತ್ ನೋಟ್ ಅನ್ನ ಕೂಡ FSLಗೆ ರವಾನೆ ಆಗಬೇಕಾಗಿದೆ. ಯಾಕಂದ್ರೆ ಇದು ಜೀವ ಅವರು ಬರೆದಿರುವಂತಹ ಡೆತ್ ನೋಟೇನಾ ಅಥವಾ ಬೇರೆಯವರು ಇಟ್ಟಿರುವಂಥದ್ದ ಅಥವಾ ಅವರ ಅಕ್ಷರಗಳು ಮ್ಯಾಚ್ ಆಗ್ತಾ ಇದೆಯಾ ಅನ್ನುವಂಥದ್ದೆಲ್ಲ ಈ FSL ರಿಪೋರ್ಟ್ನಲ್ಲಿ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಭೋವಿ ನಿಗಮದ ಅಧಿಕಾರಿ ಜೀವ ಆತ್ಮಹತ್ಯೆ ಕೇಸ್ನಲ್ಲಿ ಈಗ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರೇ ಪರೋಕ್ಷವಾಗಿ ಆಕೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಕ್ಕೆ ಕಾರಣರಾದ್ರ ಅನ್ನುವಂಥದ್ದು ಮೇಲ್ನೋಟ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಆಕೆ ಆ 13 ಪುಟಗಳ ಡೆತ್ ನೋಟ್ನಲ್ಲಿ ಏನು ಅಂಶಗಳನ್ನ ಉಲ್ಲೇಖ ಮಾಡಿದಾಳೆ ಅಥವಾ ಮಾನಸಿಕವಾಗಿ ದೈಹಿಕವಾಗಿ ನಿಂದನೆ ಮಾಡಿದ್ದೇ ಇಲ್ಲಿ ಆಕೆಯ ಆತ್ಮಹತ್ಯೆಗೆ ಕಾರಣ ಆಯ್ತಾ? ಚೈತ್ರ, ಏನು CID ಅಲ್ಲಿ ಈಗ ಭೋವಿ ನಿಗಮದ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆ ಕೂಡ ನಡೀತಾ ಇದೆ. ಏನು ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದು, ಈ ಒಂದು ಸಂದರ್ಭದಲ್ಲಿ ಏನು ಬನಶಂಕರಿ ಮೂಲದ ಜೀವ ಎಂಬಾಕೆಯನ್ನು ಕೂಡ ವಿಚಾರಣೆಗೆ ಕರೆಸಲಾಗಿತ್ತು. ವಿಚಾರಣೆ ಸಂದರ್ಭದಲ್ಲಿ ಆಕೆಗೆ ಒಂದು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಒಂದು ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದ್ದು, ನಂತರ ವಿಚಾರಣೆ ಮುಗಿದ ದಿನ ಆಕೆ ಮನೆಯಲ್ಲಿ ಹೋಗಿ ಒಂದು ಆತ್ಮಹತ್ಯೆಗೆ ಕೂಡ ಶರಣಾಗಿರುವುದು. ಈ ಒಂದು ಸಂದರ್ಭದಲ್ಲಿ ಆಕೆ ಒಂದು ಡೆತ್ ನೋಟ್ ಅನ್ನು ಕೂಡ ಬರೆದಿಟ್ಟಿದ್ದು, ಆ ಒಂದು ಡೆತ್ ನೋಟ್ ನಲ್ಲಿ CID ಅಧಿಕಾರಿಗಳು ಯಾವ ರೀತಿ ಒಂದು ಕಿರುಕುಳನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಒಂದು ಕೂಡ ಉಲ್ಲೇಖವನ್ನ ಮಾಡಿರುವುದು. ಅದರಲ್ಲಿ ಪ್ರಮುಖವಾಗಿ ಆಕೆಗೆ ಏನು ಸೈನೈಡ್ ತಂದಿದ್ರ ಅಂತ ಹೇಳಿ ಕೂಡ ಒಂದು ಆರೋಪವನ್ನು ಮಾಡಿದರೆ, ಮತ್ತೆ ಏನು ಆಕೆಗೆ ಒಂದು ದೈಹಿಕವಾಗಿ ಒಂದು ಹಿಂಸೆಯನ್ನು ಕೂಡ ಕೊಟ್ಟಿದ್ರು ಅನ್ನೋ ಒಂದು ಆರೋಪ ಕೂಡ ಅಲ್ಲಿ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದೆ. CIDಯ ಡಿವೈಎಸ್ಪಿ ಕನಕಲಕ್ಷ್ಮಿ ಮೇಲೆ ಈಗ ಒಂದು FIR ದಾಖಲಾಗಿದ್ದು, ಈಗ ಇದ್ರ ಬಗ್ಗೆ ಬನಶಂಕರಿ ಪೊಲೀಸರು ಕೂಡ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಒಂದು ಡೆತ್ ನೋಟ್ ಪತ್ತೆಯಾಗಿದೆ. ಈ ಒಂದು ಡೆತ್ ನೋಟ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಅಧಿಕಾರಿಗಳು ಅದನ್ನು FSLಗೆ ರವಾನೆ ಮಾಡಿ ಈ ಒಂದು ಡೆತ್ ನೋಟ್ ನ ಅಸಲಿಯತನ್ನ ತನಿಖೆ ಮಾಡೋ ಸಲುವಾಗಿ ಅಲ್ಲಿಗೆ ರವಾನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಜೀವ ಹ್ಯಾಂಡ್ ರೈಟಿಂಗ್ ಏನಿದೆ ಆ ಒಂದು ಹ್ಯಾಂಡ್ ರೈಟಿಂಗ್ ಅನ್ನ ಪರಿಶೀಲನೆ ಮಾಡೋ ಸಲುವಾಗಿ ಡೆತ್ ನೋಟ್ ನಲ್ಲಿರುವಂತಹ ಹ್ಯಾಂಡ್ ರೈಟಿಂಗ್ ಮತ್ತೆ ಆಕೆಯ ಒಂದು ಮೊದಲಿನ ಒಂದು ಹ್ಯಾಂಡ್ ರೈಟಿಂಗ್ ಏನಿದೆ ಅದನ್ನ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿ ಅಲ್ಲಿಗೆ ಅದನ್ನ ರವಾನೆ ಮಾಡಿ ಅಲ್ಲಿಂದಲೂ ಕೂಡ ಒಂದು ರಿಪೋರ್ಟ್ ಅನ್ನ ಪಡೆಯೋ ಸಲುವಾಗಿ ಮುಂದಾಗ್ತಾ ಇರೋದು. ಇನ್ನ ಈ ಕುರಿತಂತೆ ಈಗ ಜೀವ ಅವರನ್ನ ತನಿಖೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇವರು 25 ಲಕ್ಷ ಹಣಕ್ಕೂ ಕೂಡ ಡಿಮ್ಯಾಂಡ್ ಇಟ್ಟಿದ್ರಂತೆ. ಅದರ ಜೊತೆಗೆ ನಿಮ್ಮಂತವ್ರು ಯಾಕೆ ಇಲ್ಲಿ ಬರ್ತೀರಾ ಅಂತ ಹೇಳಿ ಹೋಗಿ ಸಾಯಿ ಅಂತೆಲ್ಲ ಹೇಳಿದ್ರಂತೆ. ಸೊ ಇದು ವಿಚಾರಣೆ ಮಾಡುವಂತಹ ಪರಿಣಾ ಹಾಗಿದ್ರೆ
ಚೈತ್ರ ಏನು ಈಗಾಗಲೇ ಆ ಒಂದು ಎಫ್ಐಆರ್ ನಲ್ಲಿ ಕೆಲವು ಅಂಶಗಳನ್ನ ನೋಡೋದಾದ್ರೆ ಅಲ್ಲಿ ಸೈನೇಟ್ ತಂದಿದ್ರೆ ಮತ್ತೆ ನೀವೆಲ್ಲ ಯಾಕೆ ಬದುಕಿದ್ದಾರೆ ಅಂತೇಳಿ ಕೆಲವು ನಿಂದನೆಯನ್ನ ಕೂಡ ಮಾಡಿದ್ದಾರೆ ಅಂತೇಳಿ ಕೂಡ ಅಲ್ಲಿ ಮೆನ್ಷನ್ ಆಗಿರೋದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಆಕೆ ಡೆತ್ ನೋಟ್ ಅಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಆ ಒಂದು ಡೆತ್ ನೋಟ್ ನ ಅಂಶಗಳನ್ನ ಈಗ ಎಫ್ಐಆರ್ ನಲ್ಲಿ ಕೂಡ ಉಲ್ಲೇಖ ಆಗಿರೋದು ಮತ್ತೆ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರು ಕೂಡ ಅಂತೇಳಿ ಒಂದು ಆರೋಪವನ್ನ ಅಲ್ಲಿ ಏನು ಆ ಒಂದು ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿದೆ. ಸುಮಾರು 20ಕ್ಕೂ ಹೆಚ್ಚು ಲಕ್ಷ ಹಣವನ್ನು ನೀಡಬೇಕು ಅಂತೇಳಿ ಒಂದು ಡಿಮ್ಯಾಂಡ್ ಅನ್ನ ಮಾಡಿದ್ರು ಅಂತೇಳಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಆಗಿರೋದು. ಆದ್ರಿಂದ ಈಗ ಬನಶಂಕರಿ ಪೊಲೀಸರು ಡಿವೈಎಸ್ಪಿ ಕನಕಲಕ್ಷ್ಮಿ ಮೇಲೆ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಅದರ ಬಗ್ಗೆ ತನಿಖೆಯನ್ನ ಕೂಡ ಆರಂಭ ಮಾಡಿದ್ದಾರೆ. ಮೊದಲಿಗೆ FSL ಗೆ ಈ ಒಂದು ಡೆತ್ ನೋಟ್ ಅನ್ನ ರವಾನೆ ಮಾಡಿ ಅಲ್ಲಿಂದ ಒಂದು ಅಧಿಕೃತವಾಗಿ ಒಂದು ರಿಪೋರ್ಟ್ ಅನ್ನ ಪಡ್ಕೊಳ್ತಾರೆ. ಆ ನಂತರ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಮತ್ತೆ ಯಾರ ಮೇಲೆ ಆರೋಪ ಇದೆ ಅವರಿಗೆ ಒಂದು ನೋಟಿಸ್ ಅನ್ನ ಮಾಡಿ ಅವರನ್ನು ಕೂಡ ವಿಚಾರಣೆ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿರೋದು. ಯಾಕಂದ್ರೆ ವಿಚಾರಣೆಗೆ ಕರೆದು ಅವರಿಗೆ ಈ ರೀತಿಯಾಗಿ ನಿಂದನೆ ಮಾಡುವಂಥದ್ದು ಮತ್ತೆ ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ಒಂದು ಅವಮಾನ ಆಗುವಂತ ರೀತಿಯಲ್ಲಿ ವರ್ತನೆ ಕೂಡ ಮಾಡಿದ್ದಾರೆ ಅಂತೇಳಿ ಒಂದು ಅಲ್ಲಿ ಆರೋಪ ಆಗಿರೋದು. ಅದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಚ್ಚಿನ ತನಿಖೆಯನ್ನು ಕೂಡ ಈಗ ಬನಶಂಕರಿ ಪೊಲೀಸರು ಮತ್ತೆ ಅಲ್ಲಿಂದ ತಂಡ ಈಗ ಕೈಗೊಂಡಿದೆ. ಓಕೆ, ಧನ್ಯವಾದಗಳು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.